ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ನಿಗಮಗಳಿಗೆ ಅನುದಾನವೇ ಇಲ್ಲ. ನಿಗಮಗಳಿಗೆ ಇನ್ನೂ ಬಿಡುಗಡೆಯಾಗದ ಅನುದಾನ. ಕೆಲವು ನಿಗಮಗಳಿಗೆ ಬಿಡಿಗಾಸು ಕೊಟ್ಟಿಲ್ಲ, ಹಲವು ನಿಗಮಗಳಿಗೆ ಪುಡಿಗಾಸು ಬಿಡುಗಡೆ. ಅಧ್ಯಕ್ಷರು ನಿರ್ದೇಶಕರ ನೇಮಕ ಇನ್ನೂ ಕಗ್ಗಂಟು. ಹೆಸರಿಗಷ್ಟೇ ಬಜೆಟ್ನಲ್ಲಿ ಹಣ ಮೀಸಲಿಡುತ್ತಾ ಸರ್ಕಾರ. ಕೆಡಿಪಿ ಸಭೆಯಲ್ಲಿ ಬಹಿರಂಗವಾಯಿತು ಭಯಾನಕ ಸತ್ಯ. ಕರ್ನಾಟಕದಲ್ಲಿ ಈಗಾಗಲೇ ಸಾಕಷ್ಟು ಜಾತಿ ಆಧಾರಿತವಾಗಿ ನಿಗಮಗಳನ್ನು ನಿರ್ಮಾಣ ಮಾಡಲಾಗಿದೆ. ಜಾತಿ ಆಧಾರದ ಮೇಲೆ ನಿಗಮಗಳನ್ನು ನಿರ್ಮಾಣ ಮಾಡಿದ ಮೇಲೆ ಆಯಾ ಜಾತಿಗಳಲ್ಲಿರ್ತಕ್ಕಂತಹ ಬಡವರ ಅಭಿವೃದ್ಧಿಗಾಗಿ ನಿಗಮಗಳಿಗೆ ಹಣವನ್ನು ಮೀಸಲಿಡಲೇಬೇಕಾಗುತ್ತೆ. ಆ ಮೂಲಕ ನಿಗಮಗಳ ಮೂಲಕ ಹಣವನ್ನು ಖರ್ಚು ಮಾಡಬೇಕು. ಆ ಜಾತಿಗಳಿರ್ಬೋದು ಅಥವಾ ಸಮುದಾಯಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿದ್ದು. ಸೊ ಈಗಾಗಲೇ ಕರ್ನಾಟಕ ಸರ್ಕಾರ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಲಿಂಗಾಯತರಿಗೂ ಕೂಡ ಅಭಿವೃದ್ಧಿ ನಿಗಮ ಇದೆ, ಒಕ್ಕಲಿಗರು ಇದೆ, ದೇವರಾಜ ಅರಸು ಅಭಿವೃದ್ಧಿ ನಿಗಮ ಕೂಡ ಇದೆ, ಕುರುಬರು ಹಾಗೂ ಬೇರೆ ಬೇರೆ ಸಮುದಾಯದವರಿಗೆ. ಜೊತೆಗೆ ಬ್ರಾಹ್ಮಣರ ಆದಿಯಾಗಿ ಎಲ್ಲ ಸಮುದಾಯಗಳಿಗೂ ಇವತ್ತು ಅವರದ್ದೇ ಆದ ಜಾತಿಯ ಆಧಾರಿತವಾದಂಥ ನಿಗಮಗಳಿದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೂ ಕೂಡ ನಿಗಮಗಳಿದ್ದಾವೆ. ಪರಿಶಿಷ್ಟ ಪಂಗಡಗಳಿಗೆ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದ್ದರೆ, ಪರಿಶಿಷ್ಟ ಜಾತಿಯಲ್ಲಿ ಹಲವಾರು ನಿಗಮಗಳನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಅದು ಅಂಬಿಗರ ಚೌಡಯ್ಯ ನಿಗಮ ಇರ್ಬೋದು, ಭೋವಿ ನಿಗಮ ಇರ್ಬೋದು, ಹಾಗೆಯೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸೇರಿದಂತೆ ಹಲವಾರು ನಿಗಮಗಳಲ್ಲಿದ್ದಾವೆ. ಜೊತೆಗೆ ತಾಂಡಾ ಅಭಿವೃದ್ಧಿ ನಿಗಮ ಕೂಡ ಇದೆ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮ ಕೂಡ ಇದೆ. ಸೊ ಹೀಗೆಲ್ಲ ನಿಗಮಗಳನ್ನು ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಆಯಾ ಸಮುದಾಯಗಳ ಅಭಿವೃದ್ಧಿಗಾಗಿ, ಜೊತೆಗೆ ಅಲ್ಲಿರ್ತಕ್ಕಂಥ ಬಡವರ ಶ್ರೇಯೋಭಿವೃದ್ಧಿಗಾಗಿ ಪ್ರತಿ ವರ್ಷ ವಿವಿಧ ಯೋಜನೆಗಳ ಅಡಿಯಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡುತ್ತೆ. ಅದೇ ಪ್ರಕಾರವಾಗಿ ಕಳೆದ ವರ್ಷ ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿತು. ಆದರೆ ಸರ್ಕಾರ ಹೊಸದಾಗಿ ಬಂದ ಕಾರಣಕ್ಕಾಗಿ, ಜೊತೆಗೆ ಅದರ ಮಧ್ಯದಲ್ಲಿ ಈ ಸಂಸತ್ ಚುನಾವಣೆ ಎದುರಾದಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರಿಗೆ ಈ ಏನು ಬೇರೆ ಬೇರೆ ನಿಗಮಗಳಿಂದ ಅರ್ಜಿಯನ್ನು ಕರೆದು ಅಲ್ಲಿ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಕೊಡಲಿಕ್ಕೆ ಆಹ್ವಾನವನ್ನು ಏನು ಕೊಟ್ಟಿದ್ರು, ಅಲ್ಲಿ ಇದುವರೆಗೂ ಕೂಡ ಬೆರಳೆಣಿಕೆಯಷ್ಟು ಅವರಿಗೆ ಬೇಕಾದಂಥವರಿಗೆ ಮಾತ್ರವೇ ಯೋಜನೆಗಳನ್ನು ಜಾರಿ ಮಾಡಿ ಉಳಿದಂಥವರಿಗೆ ಈ ಬಾರಿ ಹಣ ಇಲ್ಲ ಅಂಥೇಳಿ ಕೈ ಎತ್ತಿದ್ದಾಯಿತು. ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೆ ಅರ್ಜಿ ಹಾಕದಂಥವರಿಗೆ ಈ ಬಾರಿ ಮತ್ತೆ ಅರ್ಜಿಯನ್ನು ಕಾಲ್ಫರ್ ಮಾಡಲಾಯಿತು. ಬೇರೆ ಬೇರೆ ನಿಗಮಗಳು, ಅದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಅಥವಾ ಏನು ಆದಿಜಾಂಬವ ಅಭಿವೃದ್ಧಿ ನಿಗಮ ಇರ್ಬೋದು, ಅಥವಾ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಇರ್ಬೋದು. ಸೊ ಹೀಗೆ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿಂದ ಪ್ರತಿ ವರ್ಷ ಕೂಡ ಹೇಗೆ ಅರ್ಜಿಯನ್ನು ಕಾಲ್ಫರ್ ಮಾಡ್ತಾರೋ, ಸೊ ಅದೇ ರೀತಿ ಈ ಸಾರಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಆದರೆ ಇಲ್ಲಿ ಸಾವಿರಾರು ಜನ ಪ್ರತಿ ನಿಗಮಕ್ಕೂ ಕೂಡ ಅರ್ಜಿಯನ್ನು ಹಾಕ್ಕೊಂಡು ನಮಗೆ ಎಲ್ಲ ಒಂದು ಕಡೆಗೆ ಈ ಅಭಿವೃದ್ಧಿ ನಿಗಮಗಳಿಂದಾಗಿ ಅಲ್ಪ ಸ್ವಲ್ಪ ಹಣ ಬಂದರೆ ಉದ್ಯೋಗವನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಶುರು ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಸಾರಥಿ ಯೋಜನೆ ಅಡಿಯಲ್ಲಿ ಯಾವುದೋ ಒಂದು ವೆಹಿಕಲ್ ಅನ್ನು ಸಿಕ್ಕರೆ ಅದನ್ನ ಬಾಡಿಗೆಯನ್ನು ಓಡಿಸೋದ್ರ ಮೂಲಕ ನಾವು ಹೇಗೋ ಜೀವನೋಪಾಯವನ್ನು ಕಟ್ಕೊಳ್ಬಹುದು ಅನ್ನುವಂಥದ್ದು ಇರ್ಬೋದು. ಜೊತೆಗೆ ಬೇರೆ ಬೇರೆ ಉದ್ಯಮವನ್ನು ಅಥವಾ ಏನು ವ್ಯಾಪಾರ ವಹಿವಾಟುಗಳನ್ನು ನಡೆಸಲಿಕ್ಕೂ ಕೂಡ ಇಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ಮಿನಿಮಮ್ ಒಂದು 2 ಲಕ್ಷ ಅಥವಾ 4 ಲಕ್ಷ ಹಣವನ್ನು ಕೊಡಲಾಗುತ್ತೆ. ಸೊ ಇಷ್ಟು ಸುಮಾರು ಹಬ್ಬ ಅಂದರೆ ಒಂದು ನಿಗಮದಿಂದ ಒಂದು ಸೌಲಭ್ಯದ ಅಡಿಯಲ್ಲಿ 5 ಲಕ್ಷ ಸಿಗಬಹುದು. 5 ಲಕ್ಷವೂ ಕೂಡ ಈಗಿನ ಯಾವ ನಿಗಮಗಳಲ್ಲೂ ಕೂಡ ಇಲ್ಲ. ಕೇವಲ 4 ಲಕ್ಷಕ್ಕೆ ಈ ಅಭಿವೃದ್ಧಿ ಯೋಜನೆಗಳು, ಅಲ್ಲಿಗೆ 2 ಲಕ್ಷದಿಂದ 4 ಲಕ್ಷದವರೆಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಜನಸಾಮಾನ್ಯರಿಗೆ ಸಬ್ಸಿಡಿ ಲೋನ್ಗಳನ್ನು ಕೊಡಲಾಗುತ್ತೆ. ಸೊ ಈ ಬೇರೆ ಬೇರೆ ನಿಗಮಗಳಲ್ಲಿ ಸಬ್ಸಿಡಿ ಲೋನ್ಗಳನ್ನು ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸೊ ಈ ಸರ್ಕಾರದಿಂದ ಈ ನಿಗಮಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ. ಪ್ರತಿ ವರ್ಷ ಹೇಗಾಗ್ತಾ ಇತ್ತು ಅಂದರೆ, ಇಲ್ಲಿವರೆಗೆ ಏನು ಎಲ್ಲ ನಿಗಮಗಳಲ್ಲೂ ಕೂಡ ನೂರಾರು ಕೋಟಿ ರೂಪಾಯಿ ಹಣ ಹಾಗೆ ಇರ್ತಾ ಇತ್ತು, ಅದು ಖರ್ಚಾಗ್ತಾ ಇರಲಿಲ್ಲ. ಅಧಿಕಾರಿಗಳು ಅದರಲ್ಲಿ ಲೋಪದೋಷಗಳನ್ನು ಮಾಡ್ತಾ ಇದ್ರು, ಸರಿಯಾದಂಥ ಪ್ಲಾನ್ ಆಫ್ ಆಕ್ಷನ್ಗಳು ಇರಲಿಲ್ಲ. ಎಲ್ಲೋ ಕೆಲವು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲವು ನಿಗಮಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನರಿಗೆ ಆ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈ ಬಾರಿ ಅಧಿಕಾರಿಗಳು ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಸಿದ್ಧ ಇದ್ರೂ ಕೂಡ ಕರ್ನಾಟಕ ಸರ್ಕಾರವೇ ಇವತ್ತು ಅಭಿವೃದ್ಧಿ ನಿಗಮಗಳಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಎಲ್ಲೋ ಬೆರಳೆಣಿಕೆಯ 1-2 ನಿಗಮಗಳಿಗೆ ಪುಡಿಗಾಸುಗಳನ್ನು ಕೊಟ್ಟು ನಾವು ಹಣವನ್ನು ಕೊಟ್ಟಿದ್ದೀವಿ ಅಂತ 5 ಕೋಟಿನೋ 10 ಕೋಟಿನೋ 12 ಕೋಟಿನೋ 15 ಕೋಟಿನೋ ಅಬ್ಬಬ್ಬ ಅಂದರೆ ಈ ಬಾರಿ ನಿಗಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು 15 ಕೋಟಿ ಅತಿ ಹೆಚ್ಚು ಹಣ. ಸೊ ನಾನು ಆ ಡೀಟೇಲ್ಸ್ಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಈ ನಿಗಮಗಳಿಗೆ ಪ್ರತಿ ವರ್ಷ ಬಜೆಟ್ನಲ್ಲಿ 100 ಕೋಟಿ 50 ಕೋಟಿ
ಅಥವಾ 40 ಕೋಟಿ, ಹೀಗೆ ಯಾವ್ಯಾವ ಜಾತಿಗಳಲ್ಲಿ ಜನಸಂಖ್ಯೆ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಮತ್ತೆ ಅಲ್ಲಿರ್ತಕ್ಕಂಥ ಬೇಡಿಕೆಗಳ ಆಧಾರದ ಮೇಲೆ ಪ್ರತಿ ವರ್ಷ ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗಾಗಿ ಮೀಸಲನ್ನ ಇಡಲಾಗುತ್ತೆ. ಸೊ ಆ ಹಣದಲ್ಲಿ ಬೈಫರ್ಕೇಟ್ ಅನ್ನ ಮಾಡಿಕೊಂಡು ಯಾವ್ಯಾವ ಯೋಜನೆಗೆ, ಈ ಸಾರಥಿ ಯೋಜನೆ ಅಂತ ಹೇಳಿದ್ರೆ ಅಲ್ಲಿ ವೆಹಿಕಲ್ಗಳನ್ನ ಕೊಡ್ತಾರೆ, ಅಲ್ಲಿ ವೆಹಿಕಲ್ಗಳನ್ನ ಲೋನ್ ಅನ್ನ 50% ಏನು ಲೋನ್ ಕೊಡ್ತಾರೆ, 50% ಸಬ್ಸಿಡಿಯನ್ನ ಕೊಡ್ತಾರೆ. ಸೊ ಆ 50% ಜನ ಏನು ಲೋನ್ ಸಿಕ್ಕಿರುತ್ತೆ, ಆ ಲೋನನ್ನು ನೀವು ಬ್ಯಾಂಕ್ಗಳಿಗೆ ಕಟ್ಟೋದ್ರ ಮೂಲಕ ನೀವು ಸಾಲವನ್ನು ತೀರಿಸ್ಕೊಳ್ಬೇಕು. ಸೊ ಇದು ಇಲ್ಲಿರ್ತಕ್ಕಂಥ ಯೋಜನೆ. ಸೊ ಅದು 2 ಲಕ್ಷದಿಂದ ಹಿಡಿದು 4-4.5 ಲಕ್ಷದವರೆಗೂ ಕೂಡ ಏನಿಗೆ ಲೋನ್ಗಳನ್ನು ಕೊಡ್ತಾ ಇದ್ದಾರೆ, ಆ ಎಲ್ಲ ಲೋನ್ಗಳಿಗೂ ಕೂಡ ಇದೇ ಒಂದಷ್ಟು ಏನು ಮಾನಿಟರಿಂಗ್ ಪ್ಲಾನ್ ಏನಿದೆ ಇದೇ ಕೂಡ ಅಲ್ಲಿ ಅಡಾಪ್ಟ್ ಆಗುವಂಥದ್ದು. ಬ್ಯಾಂಕ್ಗಳಿಗೆ ನಿಮ್ಮ ಸಿಬಿಲ್ ಸ್ಕೋರು ಅಥವಾ ನಿಮ್ಮ ಏನು ಬ್ಯಾಂಕ್ ವಹಿವಾಟಿನಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಸೊ ಈ ಲೋನು ಅಥವಾ ಈ ಸಬ್ಸಿಡಿಯನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ, ಯಾವುದೇ ಕಮ್ಯುನಿಟಿಯ ಜನರಾದರೂ ಕೂಡ. ಆದರೆ ಈ ಬಾರಿ ಕಳೆದ ಬಾರಿ ಕೂಡ ಹಣವನ್ನ ಕೊಟ್ಟಿರಲಿಲ್ಲ, ಈ ಬಾರಿ ಕೂಡ ಹಣವನ್ನ ಕೊಟ್ಟಿರಲಿಲ್ಲ. ಈಗಾಗಲೇ ಈಗ ಜನವರಿಯ ಒಂದು 10ಕ್ಕೆ ನಾವು ಬಂದಿದ್ದೀವಿ. ಸೊ ಇಷ್ಟಾದರೂ ಕೂಡ ಈ ಬಾರಿ ಆರ್ಥಿಕ ವರ್ಷದಲ್ಲಿ ಮಾರ್ಚ್ಗೆ ಮತ್ತೆ ಬಜೆಟ್ ಮಂಡನೆ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಮತ್ತೆ 16ನೇ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡುವಂಥದ್ದು, KDP ಸಭೆಗಳನ್ನು ಮಾಡುವಂಥದ್ದು, ಪ್ರತಿ ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಮಾಡಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಪ್ರಗತಿ ಆಗಿದೆ, ಕಳೆದ ಬಾರಿ ಬಜೆಟ್ನಲ್ಲಿ ಇಟ್ಟಿರ್ತಕ್ಕಂಥ ಹಣ ಎಷ್ಟು, ಈ ಬಾರಿ ಎಷ್ಟು ಹಣವನ್ನ ಇಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳು ಸರಿಯಾಗಿ ಹಣವನ್ನ ವಿನಿಯೋಗ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಬಿಡುಗಡೆ ಆಗಿರುವಂತಹ ಹಣ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ, ಇದಕ್ಕೆ ನೀವೇ ಹೊಣೆಗಾರರಾಗ್ತೀರಿ ಅಂತ ಹೇಳಿ ಕೆಲವು ಅಧಿಕಾರಿಗಳಿಗೆ ಚಾಟಿ ಬೀಸುವಂತ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಡಕ್ ಆಗಿ ಮಾಡಿದರು. ಇದನ್ನು ಒಪ್ಕೊಳ್ಳೋಣ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಬಜೆಟ್ನಲ್ಲಿ ಇಟ್ಟಿರ್ತಕ್ಕಂಥ ಹಣವನ್ನ ನೀವು ಯಾಕೆ ಅಭಿವೃದ್ಧಿ ನಿಗಮಗಳಿಗೆ ಬಿಡುಗಡೆ ಮಾಡಿಲ್ಲ ಸೊ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ನಾನು ಕೆಲವು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊಡ್ತೀನಿ. ಯಾವ್ಯಾವ ಅಭಿವೃದ್ಧಿ ನಿಗಮಗಳಿಗೆ ಎಷ್ಟೆಷ್ಟು ಹಣವನ್ನು ಕಳೆದ ಬಾರಿ ಬಜೆಟ್ನಲ್ಲಿ ಏನು ಹಂಚಿಕೆಯನ್ನು ಮಾಡಲಾಗಿತ್ತು, ಜೊತೆಗೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ ಒಂದು ಸಣ್ಣ ಒಂದು ಏನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ. ಸೊ ನಿಮಗೆ ಡೀಟೇಲ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಇಡೀ ಕರ್ನಾಟಕದಲ್ಲಿ 2024-25ನೇ ಸಾಲಿನ ಆಯವ್ಯಯ ಏನಿದೆ ಅಂದ್ರೆ ಬಜೆಟ್ ಏನಿದೆ, ಆ ಬಜೆಟ್ನಲ್ಲಿ ವಿವಿಧ ಸಮುದಾಯಗಳಿಗಾಗಿ ಜಾತಿ ಆಧಾರಿತವಾಗಿ ಅಭಿವೃದ್ಧಿ ನಿಗಮಗಳೇನಿದಾವೆ ಆ ಅಭಿವೃದ್ಧಿ ನಿಗಮಗಳಿಗೆ ಹಣವನ್ನು ಮೀಸಲಿಡಲಾಗಿತ್ತು. ಸೊ ಎಷ್ಟೆಷ್ಟು ಹಣವನ್ನು ಮೀಸಲಿಡಲಾಗಿತ್ತು, ಜೊತೆಗೆ ಎಷ್ಟು ಹಣ ಈಗ ಬಿಡುಗಡೆ ಆಗಿದೆ ಅನ್ನೋದು ನೋಡ್ತಾ ಹೋದ್ರೆ, ದೇವರಾಜ ಅರಸು ಅಭಿವೃದ್ಧಿ ನಿಗಮಗಳೇನು, ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಏನಿದೆ ಈ ನಿಗಮಕ್ಕೆ 100 ಕೋಟಿಯನ್ನು ಹಂಚಿಕೆ ಮಾಡಲಾಗಿತ್ತು. ಆದರೆ ಬಿಡುಗಡೆ ಆಗಿದ್ದು ಮಾತ್ರ 1 ನಯಾ ಪೈಸಾ ಕೂಡ ಬಿಡುಗಡೆ ಆಗಿಲ್ಲ. ಒಕ್ಕಲಿಗರ ಸಮುದಾಯದ ಅಭಿವೃದ್ಧಿ ನಿಗಮಗಳಿಗೆ 100 ಕೋಟಿಯನ್ನು ಬಿಡುಗಡೆ ಅಂದ್ರೆ ಹಂಚಿಕೆ ಮಾಡಲಾಗಿತ್ತು. ಆದರೆ ಈ ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೂ ಕೂಡ 1 ನಯಾ ಪೈಸೆ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಏನಿದೆ ಇದಕ್ಕೆ ಈಗಾಗಲೇ ಗಮನಿಸಿರೋ ಹಾಗೆ ಬಜೆಟ್ನಲ್ಲಿ 60 ಕೋಟಿಯನ್ನು ಹಣವನ್ನು ಹಂಚಿಕೆ ಮಾಡಲಾಗಿತ್ತು. ಆದರೆ ವೀರಶೈವ ಲಿಂಗಾಯತ ಸಮುದಾಯದ ಈ ಅಭಿವೃದ್ಧಿ ನಿಗಮಕ್ಕೂ ಕೂಡ 1 ಬಿಡಿಗಾಸು ಕೂಡ ಇದುವರೆಗೆ ಕೊಟ್ಟಿಲ್ಲ. ವಿಶ್ವಕರ್ಮ ಮತ್ತೆ ಅಭಿವೃದ್ಧಿ ನಿಗಮ ಹಾಗೆಯೇ ಉಪ್ಪಾರ ಅಭಿವೃದ್ಧಿ ನಿಗಮದಲ್ಲಿ ಇನ್ನು ನೋಡೋದಾದ್ರೆ ಇನ್ನು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 13 ಕೋಟಿಯನ್ನು ಹಂಚಿಕೆ ಮಾಡಲಾಗಿತ್ತು, ಅವರಿಗೂ ಕೂಡ 1 ಪೈಸಾನು ಕೂಡ ಬಿಡುಗಡೆ ಮಾಡಿಲ್ಲ. ಉಪ್ಪಾರ ಸಮುದಾಯದ ಅಭಿವೃದ್ಧಿ ನಿಗಮ ಏನಿದೆ ಸೊ ಇಲ್ಲಿ 8 ಕೋಟಿಯನ್ನು ಮೀಸಲಿಡಲಾಗಿತ್ತು. ಸೊ ಆ ಅಭಿವೃದ್ಧಿ ನಿಗಮಕ್ಕೂ 1 ನಯಾ ಪೈಸೆನೂ ಕೂಡ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇನ್ನು ಈಡಿಗರು ಮತ್ತು ಬಿಲ್ಲವರ ಸಮುದಾಯದ ಸಮಗ್ರ ಅಭಿವೃದ್ಧಿ ವಿಶೇಷ ಕೋಶ ಅಂತ ಒಂದಿದೆ, ಸೊ ಅಲ್ಲಿ 10 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಲಾಗಿತ್ತು. ಆದರೆ ಅವ್ರಿಗೂ ಕೂಡ 1 ನಯಾ ಪೈಸೆಯನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ ಇದುವರೆಗೆ. ಈಗಾಗಲೇ ಇನ್ನೇನು 1 ತಿಂಗಳು ಮುಗಿದ್ರೆ ಈ ಆರ್ಥಿಕ ವರ್ಷ ಮುಗದೇ ಹೋಯಿತು, ಕೊನೆ ಹಂತದಲ್ಲಿ ಇದ್ದೀವಿ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಇನ್ನು ನಿಜಗುಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಂತ ಇದೆ, ಆ ಅಂಬಿಗರ ಅಭಿವೃದ್ಧಿ ನಿಗಮಕ್ಕೂ ಕೂಡ 5 ಕೋಟಿಯನ್ನು ಹಂಚಿಕೆ ಮಾಡಲಾಗಿತ್ತು. ಆದರೆ ಇದುವರೆಗೂ ನಯಾ ಪೈಸೆಯನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇನ್ನು ಕರ್ನಾಟಕದ ತಾಂಡಾ ಅಭಿವೃದ್ಧಿ ನಿಗಮ ಅಂತ ಹೇಳೋದು ಇಲ್ಲಿ ಸುಮಾರು ಏನು SC ಸಮುದಾಯಕ್ಕೆ ಸೇರ್ಪಡೆ ಆಗುತ್ತಾರೆ ಈಗ. ಸೊ ಈ ತಾಂಡಾ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ರೂಪಾಯಿನ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅಡಿಯಲ್ಲಿ ಈ ನಿಗಮಕ್ಕೆ ಹಂಚಿಕೆ ಮಾಡಲಾಗಿತ್ತು. ಆದರೆ 15 ಕೋಟಿ ರೂಪಾಯಿಯನ್ನು ಮಾತ್ರ ಇದುವರೆಗೆ ಬಿಡುಗಡೆ ಮಾಡಿರುವಂಥದ್ದು. ಸರ್ಕಾರ ಈಗ ಹೊಸ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ ಹೊರಟಿದೆ. ಸೊ ಇಂತಹ ಸಂದರ್ಭದಲ್ಲಿ ಕೇವಲ 15 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಉಳಿದ 60 ಕೋಟಿ ರೂಪಾಯಿನಲ್ಲಿ 15 ಕೋಟಿ ರೂಪಾಯಿ ಹೋದರೆ ನೀವು ಗಮನಿಸಬಹುದು ಇಲ್ಲಿ ಸುಮಾರು 45 ಕೋಟಿ ರೂಪಾಯಿ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ. ಇನ್ನು ಭವ್ಯ ಅಭಿವೃದ್ಧಿ ನಿಗಮ ತೆಗೆದುಕೊಂಡ್ರೆ ಅಲ್ಲೂ 55 ಕೋಟಿ ರೂಪಾಯಿನ ಹಂಚಿಕೆ ಮಾಡಲಾಗಿತ್ತು, ಅವರಿಗೂ ಕೂಡ ಬಿಡುಗಡೆ ಮಾಡಿರುವಂಥದ್ದು ಕೇವಲ 13 ಕೋಟಿ ರೂಪಾಯಿ 75 ಲಕ್ಷ ರೂಪಾಯಿ.
13,75,00,000 ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಉಳಿದ ಹಣ ಅವ್ರಿಗೂ ಕೂಡ ಬಿಡುಗಡೆ ಮಾಡಿಲ್ಲ. ಇನ್ನು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದೆ, ಕಳೆದ ಬಾರಿ ಬಜೆಟ್ನಲ್ಲಿ ಹಂಚಿಕೆ ಮಾಡಿರುವಂಥದ್ದು. ಆದರೆ ಅವರಿಗೂ ಆ ನಿಗಮಕ್ಕೂ ಕೂಡ 12 ಕೋಟಿ ರೂಪಾಯಿ 12 ಕೋಟಿ 50 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಏನಿದೆ, ಆ ಅಭಿವೃದ್ಧಿ ನಿಗಮಕ್ಕೆ ಅಂದರೆ ಸಫಾಯಿ ಕರ್ಮಚಾರಿ ಸಮುದಾಯದಲ್ಲಿ ಇರತಕ್ಕಂಥ ಅಭಿವೃದ್ಧಿ ನಿಗಮ ಇದು, ಅವರ ಸಮುದಾಯದ ಜನರ ಏಳಿಗೆಗಾಗಿ ನಿರ್ಮಾಣ ಮಾಡಿರುವಂಥದ್ದು. ಸೊ ಅವರಿಗೂ ಕೂಡ ಕಳೆದ ಬಜೆಟ್ನಲ್ಲಿ 25 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ರು. ಆದರೆ ಬಿಡುಗಡೆ ಆಗಿದ್ದು ಕೇವಲ 6 ಕೋಟಿ 25 ಲಕ್ಷ ಮಾತ್ರ. ಸೊ ಈ ಎಲ್ಲ ಮಾಹಿತಿ ಅಂದರೆ 2024 ಡಿಸೆಂಬರ್ ಅಂತ್ಯದವರೆಗೆ ಬಿಡುಗಡೆ ಆಗಿರುವಂತಹ ಹಣ ಇದ್ದು, ಜನವರಿ ಫಸ್ಟ್ ವೀಕಲ್ಲಿ ಎಷ್ಟು ಹಣ ಬಿಡುಗಡೆ ಆಯಿತು ಗೊತ್ತಿಲ್ಲ. ಅದು ಎಷ್ಟರ ಮಟ್ಟಿಗೆ ಇವರು ಇಲ್ಲಿ ಹಣ ಬಿಡುಗಡೆಯನ್ನು ಮಾಡಿಕೊಂಡು ಅದನ್ನು ಮತ್ತೆ ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಇಲ್ಲಿ ಹಣ ಬಿಡುಗಡೆಯಾದರೆ ಅದನ್ನು ಹೇಗೆ ನಾವು ಖರ್ಚು ಮಾಡಬೇಕು ಅನ್ನುವಂಥ ಒಂದು ಆತಂಕದಲ್ಲಿ ಅಧಿಕಾರಿಗಳಿದ್ದಾರೆ. ಆದರೆ ಈ ಒಂದು ಏನು ನಿಗಮಗಳ ಹಂಚಿಕೆ ಆಗ್ತಾ ಇದೆ, ಬಜೆಟ್ನಲ್ಲಿ ಏನು ಹಂಚಿಕೆ ಆಗಿರುವಂಥ ಹಣವನ್ನು ನಾನು ಈಗೆಲ್ಲ ಏನು ಹೇಳಿದೆ ನಿಮಗೆ, ಈ ಹಣದಲ್ಲಿ ಈಗ ನೀವು ಏನೋ 15 ಕೋಟಿ 60 ಕೋಟಿ ಕೊಡಬೇಕಾದಂಥ ಜಾಗದಲ್ಲಿ ಬರೀ 15 ಕೋಟಿ ಕೊಟ್ಟಿದ್ದೀರಿ ಅನ್ನೋದಾದರೆ, ಅಥವಾ 50 ಕೋಟಿ ಕೊಡುವಂಥ ಜಾಗದಲ್ಲಿ ನೀವು ಬರೀ 8 ಲಕ್ಷ 6 ಕೋಟಿ 8 ಕೋಟಿ ಕೊಡ್ತಾ ಇದ್ದೀರಿ ಅಂದರೆ, ಉಳಿದ ಹಣವನ್ನು ನೀವು ಯಾವಾಗ ಬಿಡುಗಡೆ ಮಾಡ್ತೀರಿ ಸರ್ಕಾರದಿಂದ? ಸರ್, ಕೇವಲ ಮೇಲ್ನೋಟಕ್ಕೆ ನಾವು ಆ ಸಾಧನೆ ಮಾಡಿಬಿಟ್ಟಿದ್ದೀವಿ, ಈ ಸಾಧನೆ ಮಾಡಿಬಿಟ್ಟಿದ್ದೀವಿ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ, ಕೇವಲ ಪುಟಗಟ್ಟಲೆ ಜಾಹೀರಾತುಗಳನ್ನು ಕೊಡ್ತಾ ಇದೆ ಸರ್ಕಾರ. ಆದರೆ ಅಭಿವೃದ್ಧಿ ನಿಗಮಗಳಿಗೆ ಏನು ಅಭಿವೃದ್ಧಿ ಕೆಲಸಗಳಿಗಿಂತ ನೀವೇನು ಬಜೆಟ್ನಲ್ಲೇ ಹಂಚಿಕೆ ಮಾಡಿರುವಂಥ ಹಣವನ್ನು ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಅನ್ನೋದಾದರೆ, ಹಾಗಾದರೆ ಹಣ ಎಲ್ಲಿದೆ? ಎಲ್ಲಿಂದ ಹಣ ಬರ್ತಾ ಇದೆ? ನಿಜಕ್ಕೂ ಸರ್ಕಾರದಲ್ಲಿ ಹಣ ಇದೆಯಾ ಇಲ್ವಾ? ಅಥವಾ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ನಾವೇನು ಸರ್ಕಾರವನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದೀವಿ, ಆದರೆ ಹಣವೇ ಇಲ್ಲ ಅನ್ನುವಂಥದ್ದು ಮಾತುಗಳನ್ನ ಬಿಜೆಪಿಯ ನಾಯಕರು, ಪ್ರತಿಪಕ್ಷದ ನಾಯಕರುಗಳು ಸರ್ಕಾರದ ಮೇಲೆ ಪದೇ ಪದೇ ಮುಗಿ ಬೀಳ್ತಾ ಇದ್ದಾರೆ. ಆದರೆ ಇದು ನಿಜಕ್ಕೂ ನಿಜವಾದಂಥ ಮಾತಾ? ನೀವು ಇಲ್ಲಿ ಬಿಡುಗಡೆ ಆಗಿರುವಂಥ ಹಣವನ್ನು ನಾವು ಒಂದು ಏನು ಪರಿಶೀಲನೆ ಮಾಡ್ತಾ ಹೋದರೆ, 100 ಕೋಟಿ ಏನು ಹಂಚಿಕೆ ಮಾಡಿರುವಂಥ ನಿಗಮಗಳಿಗೆ ನೀವು ಹಣವನ್ನೇ ಕೊಟ್ಟಿಲ್ಲ, 50 ಕೋಟಿ ಹಂಚಿಕೆ ಮಾಡಿರುವಂಥ ನಿಗಮಗಳಿಗೆ ಹಣವನ್ನು ಕೊಟ್ಟಿಲ್ಲ. ವೀರಶೈವ ಲಿಂಗಾಯತ ಇರ್ಬೋದು, ಒಕ್ಕಲಿಗರಿರ್ಬೋದು, ಅಥವಾ ಬೇರೆ ಬೇರೆ ಸಮುದಾಯಗಳಿರ್ತಕ್ಕಂಥ ನಿಗಮಗಳಿಗೆ ನೀವು ಹಣವನ್ನೇ ಬಿಡುಗಡೆ ಮಾಡದೆ ಹೇಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಬರೋದಾದರೆ ಅಲ್ಲೂ ಕೂಡ ನೀವು ಹಂಚಿಕೆಯನ್ನು ಮಾಡಿದ್ದೀರಿ, ಆದರೆ ಹಣವನ್ನು ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪುಡಿಗಾಸು. ನೀವು 6 ಕೋಟಿ 8 ಕೋಟಿ ಕೊಟ್ಟರೆ ಎಷ್ಟು ಜನರಿಗೆ ನೀವು ಸಬ್ಸಿಡಿ ಲೋನನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ? ಬಹಳ ಪ್ರಮುಖವಾಗಿ ಈಗ ಕಾಡ್ತಾ ಇರುವಂಥ ಪ್ರಶ್ನೆ ಇದೇನೆ. ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ಸರ್ಕಾರ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಏನು ಈಗ ಒಂದು ಕಂಟ್ರೋಲ್ ಮಾಡಿಕೊಂಡು ಆ ಸಮುದಾಯದಲ್ಲಿ ಆಗಬೇಕಾದಂಥ ಅಭಿವೃದ್ಧಿಗಳನ್ನ ಕುಂಠಿತ ಆಗ್ತಾ ಇದೆಯಾ? ನಿಜಕ್ಕೂ ಸರ್ಕಾರದ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಏನೇನಾಗಿದೆ ಏನು ಅಂತದನ್ನು ನೀವು ಕ್ಯಾಟ್ಲಾಗ್ ಅನ್ನು ತೆಗೆದು ನೋಡಿದ್ರೆ, ಇದೆಲ್ಲಿದು ಹೊರಗಡೆಯಿಂದ ಬಂದಿರುವಂಥದ್ದಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಕಳೆದ ಬಾರಿ ನಡೆಸಿರ್ತಕ್ಕಂಥ KDP ಸಭೆ, ಅಂದರೆ ಕರ್ನಾಟಕದ ವಿವಿಧ ಅಭಿವೃದ್ಧಿಗಳ ಏನು ಕ್ಯಾಟ್ಲಾಗ್ ಏನಿದೆ, ಆ ಅಭಿವೃದ್ಧಿ ಏನೇನಾಗಿದೆ ಅನ್ನುವಂಥದ್ದು ಪ್ರಗತಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಸಿದ್ಧಪಡಿಸಿ ಕೊಟ್ಟಿರ್ತಕ್ಕಂಥ ಮಾಹಿತಿ, ಅದರ ಆಧಾರದ ಮೇಲೆ ಡಿಸೆಂಬರ್ ಎಂಡ್ವರೆಗೆ ಏನೇನು 2024 ಡಿಸೆಂಬರ್ ಎಂಡ್ವರೆಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ, ಏನೇನು ಹಣ ಬಿಡುಗಡೆ ಆಗಿದೆ ಮತ್ತು ಎಷ್ಟು ಖರ್ಚಾಗಿದೆ ಅನ್ನುವಂಥ ವಿಚಾರ. ಆದರೆ ಹಣ ಈಗ ಹಂಚಿಕೆ ಆಗಿರುವಂಥದ್ದೇ ಬೇರೆ, ಆದರೆ ಬಿಡುಗಡೆ ಆಗಿರುವಂಥದ್ದೇ ಬೇರೆ. ಹಾಗಾದರೆ ಈ ಬಿಡುಗಡೆ ಆಗಲಿಕ್ಕೆ ಅಥವಾ ಹಂಚಿಕೆ ಆಗಿರುವಂಥ ಹಣ ಯಾಕೆ ಬಿಡುಗಡೆ ಆಗಿಲ್ಲ? ಸರ್ಕಾರದಲ್ಲಿ ನಿಜಕ್ಕೂ ಹಣ ಇದೆಯಾ ಇಲ್ಲವಾ ಅನ್ನೋಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳೇ, ಈಗ ಆರ್ಥಿಕ ಸಚಿವರು ಕೂಡ ಅವರೇ ಆಗಿರುವ ಕಾರಣಕ್ಕಾಗಿ ಎಷ್ಟು ಹಣ ಬಿಡುಗಡೆ ಈಗ ನಾವು ಮಾಡಬೇಕು ಅಂತ ಹಂಚಿಕೆಯನ್ನು ಮಾಡಿದ್ರಿ, ಆದರೆ ಅದರ ಒಂದು 5% 10% ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ನೀವು. ಎಷ್ಟೋ ಈಗ ಹೆಚ್ಚು ಕಡಿಮೆ ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ನಿಗಮಗಳಿಗೆ ಬಿಡಿಗಾಸನ್ನು ಕೂಡ 1 ರೂಪಾಯಿ ಹಣವನ್ನು ಕೂಡ ನೀವು ಬಿಡುಗಡೆ ಮಾಡಿಲ್ಲ ಅನ್ನೋದಾದರೆ ಅಧಿಕಾರಿಗಳನ್ನು ಏನಕ್ಕೆ ಇಟ್ಕೊಂಡಿದ್ದೀರಿ? ಹಾಗಾದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸೊ ಇಲ್ಲಿ ಅಧಿಕಾರಿಗಳನ್ನು ಸುಮ್ಮನೆ ಕೂರಿಸ್ಕೊಂಡು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀರಾ. 1 ನಯಾ ಪೈಸಾ ಹಣವನ್ನು ಕೂಡ ನೀವು ನಿಗಮಗಳಿಗೆ ಬಿಡುಗಡೆ ಮಾಡಲಿಕ್ಕೆ ರೆಡಿ ಇಲ್ಲ, ಹಂಚಿಕೆ ಆಗಿರುವಂಥ ಹಣವನ್ನೇ ಅನ್ನೋದಾದರೆ, ಹಾಗಾದರೆ ಅಧಿಕಾರಿಗಳು ಅಲ್ಲೇನು ಕೂತ್ಕೊಂಡು ಒಂದು ಇಡೀ ವರ್ಷ ಏನು ಮಾಡಿದ್ರು ಅವರು ಅಧಿಕಾರಿಗಳು? ಈಗ ಕೊಟ್ಟಿರ್ತಕ್ಕಂಥ ಅಧಿಕಾರಿ ನಿಮಗೆ ಮುಖ್ಯಮಂತ್ರಿಗಳಿಗೆ ನಿಮಗೆ ಕೊಡ್ತಾ ಇರುವಂಥ ಮಾಹಿತಿಯ ಪ್ರಕಾರ ಗಮನಿಸಿದ್ರೆ, ಇದುವರೆಗೆ ಸರ್ಕಾರ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಅನ್ನೋದಾದರೆ ಅಭಿವೃದ್ಧಿ ಹೇಗೆ ಮಾಡ್ತಾರೆ ಅಧಿಕಾರಿಗಳು? ಸೊ ಹಾಗಾದರೆ ಏನಕ್ಕೆ ವರ್ಷಗಟ್ಟಲೆ ಅವರನ್ನು ಇಟ್ಕೊಂಡು ಕೂತ್ಕೊಂಡಿದ್ದೀರಿ ಅಧಿಕಾರಿಗಳನ್ನ? ಇದು ಬಹಳ ಮೂಲಭೂತವಾದಂಥ ಪ್ರಶ್ನೆ. ಹಣವನ್ನೇ ಬಿಡುಗಡೆ ಮಾಡದೆ ಕೇವಲ ಅವ್ರಿಗೆ ಸಂಬಳ ಮಾತ್ರ ಕೊಡ್ತಾ ಇದ್ದೀರಾ ನೀವು?
ಸೊ ಇಲ್ಲಿ ಬಹಳ ದೊಡ್ಡ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಇದೆ. ನೀವು ಬೇರೆ ಬೇರೆ ಸಮುದಾಯಗಳ ಬೇರೆ ಬೇರೆ ಎಲ್ಲ ಸಮುದಾಯಗಳನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ಅವರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನೀವು ಪುಟಗಟ್ಟೆ ಜಾಹೀರಾತುಗಳನ್ನು ಕೊಟ್ಕೊಂಡು ಕಂತೆ ಪುರಾಣಗಳನ್ನು ಉತ್ತಾ ಕೂತ್ಕೊಂತೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನಾನು ಇಲ್ಲಿ ಜನರ ಪರವಾಗಿ ನೇರವಾಗಿ ಕೇಳ್ತಾನೆ, ಆ ನಿಗಮ ಈ ನಿಗಮ ಅಥವಾ ಆ ಸಮುದಾಯ ಈ ಸಮುದಾಯ ಕೇಳ್ತಾ ಇಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗವೂ ಸೇರಿದಂತೆ ಎಲ್ಲ ನಿಗಮಗಳಿಗೆ, ಲಿಂಗಾಯತ ಸಮುದಾಯ ಇರ್ಬೋದು ಅಥವಾ ಒಕ್ಕಲಿಗ ಸಮುದಾಯ ಇರ್ಬೋದು ಅಥವಾ ಏನು ಆದಿ ಜಾಂಬವ ಸಮುದಾಯ ಇರ್ಬೋದು ಅಥವಾ ಬಂಜಾರ ಸಮುದಾಯ ಇರ್ಬೋದು, ಯಾವ ನಿಗಮಗಳಿಗೂ ನೀವು ಸರಿಯಾದಂಥ ಹಣವನ್ನು ಇದುವರೆಗೆ ಕೊಟ್ಟಿಲ್ಲ. ಕೊಡ್ತಕ್ಕಂಥ ಬಿಡಿಗಾಸ ಹಣದಲ್ಲಿ ಸಮುದಾಯದ ಅಭಿವೃದ್ಧಿ ಹೇಗೆ ಆಗುತ್ತೆ? ನೀವು ಕೊಡುವಂತಹ ಏನು ಲೋನ್ಗಳಲ್ಲಿ ಸಬ್ಸಿಡಿಯಲ್ಲಿ ಸಾವಿರಾರು ಜನ ಒಂದೊಂದು ನಿಗಮಗಳಿಗೆ ಲಕ್ಷಾಂತರ, ಸಾವಿರಾರು ಅಂದ್ರೆ ತಪ್ಪಾಗ್ಬಿಡುತ್ತೆ, ಲಕ್ಷಾಂತರ ಜನ ಇವತ್ತು ಅರ್ಜಿ ಹಾಕೊಂಡು ಕೂತಿದ್ದಾರೆ. ನಮಗೇನೋ ಒಂದು ಪಿಡಿಗಾಸು ಸಿಗುತ್ತೆ, ಸ್ವಲ್ಪ ಏನಾದರೂ ನಾವು ಉದ್ಯೋಗವನ್ನು ಶುರು ಮಾಡ್ಕೊಳ್ಬೋದು, ಅಥವಾ ಜಮೀನಲ್ಲಿ ಏನೋ ಹೈನುಗಾರಿಕೆನೋ ಮತ್ತೊಂದು ಅಥವಾ ಕುರಿ ಸಾಕಾಣಿಕೆನೋ ಏನೋ ಒಂದು ಮಾಡ್ಕೊಂಡು ಬದುಕಬಹುದು ಅಂತ ಹೇಳ್ಕೊಂಡು ಕಾಯ್ತಾ ಇದ್ದಾರೆ. ಜೊತೆಗೆ ನೀರಾವರಿಗಾದ್ರೂ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಹಾಯಗಳಾಗ್ತವ, ಆ ಕಾರಣಕ್ಕಾದ್ರೂ ಏನಾದ್ರು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಣ ಜಮೀನುಗಳಲ್ಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ನೀವು ಯಾವ ನಿಗಮಗಳಿಗೂ ಕೂಡ ಸರಿಯಾದಂಥ ಹಣವನ್ನು ಇದುವರೆಗೂ ಕೊಟ್ಟಿಲ್ಲ ಅನ್ನೋದಾದ್ರೆ, ಅಲ್ಲಿ ಅಧಿಕಾರಿಗಳು ಲೀಸ್ಟ್ ಮಾಡ್ಕೊಂಡು ಕೂತಿದ್ದಾರೆ ಹಣವನ್ನು. ಯಾವ್ಯಾವ ಜನರಿಗೆ ಎಷ್ಟೆಷ್ಟು ಹಣವನ್ನು ಕೊಡಬೇಕು, ಎಷ್ಟೆಷ್ಟು ಲೋನ್ಗಳನ್ನು ಕೊಡಬೇಕು, ಸಬ್ಸಿಡಿ ಎಷ್ಟು ಏನು ಎತ್ತ ಅಂತೇಳಿ. ಆದರೆ ಹಣವನ್ನೇ ಬಿಡುಗಡೆ ಮಾಡದೆ ಅಧಿಕಾರಿಗಳು ಹೇಗೆ ಹಣವನ್ನು ಅಲೋಕೇಟ್ ಮಾಡ್ತಾರೆ, ಯಾರಿಗೆ ಎಷ್ಟು ಅಂತ ಲೋನ್ ಕೊಡ್ತಾರೆ, ಸಬ್ಸಿಡಿ ಲೋನ್ಗಳನ್ನು ಜನ ಬೇಕು ಅಂಥೇಳಿ ಬಕಪಕ್ಷಿಗಳ ಥರದಲ್ಲಿ ಕಾದ್ಕೊಂಡು ಕೂತಿದ್ದಾರೆ. ಆದರೆ ನೀವು ಪುಡಿಗಾಸು 2,000 3,000 ನೀವು ಏನೋ ಕೊಡ್ತಾ ಇದ್ದೀರಿ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಅಂಥೇಳಿ, ಸೊ ಎಲ್ಲ ಹಣವನ್ನು ನೀವು ಅಲ್ಲಿಗೆ ಹಾಕೊಂಡು ಕೂತಿದ್ದೀರಾ, ಅಥವಾ ಹಣ ಇದ್ದೂ ಕೂಡ ನಿಗಮಗಳಿಗೆ ಬಿಡುಗಡೆ ಮಾಡಿಲ್ವಾ, ಅಥವಾ ನೀವು ಈ ನಿಗಮಗಳು ಇದ್ದಾವೆ ಅನ್ನುವಂಥದ್ದನ್ನು ಮರೆತು ಹೋಗಿ ಬಿಟ್ಟಿದ್ದೀರೋ, ಇದ್ಯಾವುದು ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ. ನೀವೇ ನಡೆಸಿರ್ತೀವಿ. ಈಗಾಗಲೇ ಅಧಿಕಾರಿಗಳು ನಿಮ್ಮ ಕೈಗೆ ಈ ಕೈಪಿಡಿಯನ್ನು ಕೊಟ್ಟಿದ್ದಾರೆ. ಈಗ ಈ KDP ಸಭೆಯಲ್ಲಿ ಯಾವ್ಯಾವ ನಿಗಮಗಳಿಗೆ ಹಣ ಬಿಡುಗಡೆ ಆಗಿಲ್ಲ, ಇಲ್ಲ ಅಲೋಕೇಟ್ ಎಷ್ಟೆಷ್ಟು ಆಗಿತ್ತು ಬಜೆಟ್ನಲ್ಲಿ, ಆದರೆ ಈ ಹಣ ಬಿಡುಗಡೆ ಆಗದೆ ಇರುವಂಥ ಕಾರಣಕ್ಕಾಗಿ ಹೇಗೆ ನಾವು ಕೆಲಸ ಮಾಡಬೇಕು ಏನು ಪ್ರತಿಯೊಂದು ಕೂಡ ಈಗಾಗಲೇ ನಿಮ್ಮ ಎದುರುಗಡೆ ಚರ್ಚೆ ಕೂಡ ಮಾಡಿದ್ದಾರೆ. ನಾಳೆ ಫೆಬ್ರವರಿ 2ನೇ ತಾರೀಕಿಂದ ನೀವು ಒಂದು ಸಭೆಯನ್ನು ಮಾಡುವಂಥ ಕೆಲಸದಲ್ಲಿ ಇದ್ದೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸೊ ಆದರೆ ಇವತ್ತು ನೀವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹಂಚಿಕೆಯನ್ನು ಮಾಡಿರುವಂಥ ಬಜೆಟ್ನಲ್ಲಿ ಏನೇನು ಕೊಡ್ತೀವಿ ಅಂತ ನೀವು ಭರವಸೆಯನ್ನು ಕೊಟ್ಟಿದ್ದೀರೋ, ಆ ಹಣವನ್ನು ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ. ಆದರೆ ಇನ್ನು ಇರತಕ್ಕಂಥ ಕೆಲವು ಈ ಮಾರ್ಚ್ವರೆಗೂ ಮಾತ್ರ ಈ ಆರ್ಥಿಕ ವರ್ಷ ಅಂತೇಳಿ ನಾವು ಸರ್ಕಾರ ಮಾಡ್ಕೊಂಡಿರುವಂಥದ್ದು. ಈ ಆರ್ಥಿಕ ವರ್ಷದಲ್ಲಿ ನೀವು ಕೊನೆಯ ಹಂತದಲ್ಲಿ ಹಣ ಬಿಡುಗಡೆ ಮಾಡಿದರೂ ಕೂಡ ಜನರಿಗೆ ಅದನ್ನು ತಲುಪಿಸುವುದು ಅಧಿಕಾರಿಗಳು ಹೇಗೆ? ಸೊ ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ಈಗಾಗಲೇ ಅಧಿಕಾರಿಗಳು ಹೇಳ್ತಿದ್ದಾರೆ, ತಲೆ ಚಚ್ಕೊಳ್ತಾ ಇದ್ದಾರೆ. ಈಗ ಕೊನೆಯ ಹಂತದಲ್ಲಿ ಒಂದು ವೇಳೆ ಹಣವನ್ನು ಬಿಡುಗಡೆ ಮಾಡಿದರೆ ನಾವು ಹೇಗೆ ಇದನ್ನು ಅಲೋಕೇಟ್ ಮಾಡಬೇಕು, ಹೇಗೆ ಜನರಿಗೆ ತಲುಪಿಸ್ಬೇಕು? ಈಗ ರಾಶಿ ಫೈಲ್ಗಳು ಬಂದು ಕೂತಿದ್ದಾವೆ, ಅರ್ಜಿಗಳನ್ನ ಹಾಕೊಂಡು ಜನ ಕಾಯ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಒಂದು ನಯಾ ಪೈಸೆಯನ್ನು ಕೊಡದೇ ಇರುವಂಥ ಸರ್ಕಾರ, ಸೊ ಹೇಗೆ ಅವರಿಗೆ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಅರ್ಜಿಯನ್ನು ಕರೆದಾಗಿದೆ, ಈ ಕಡೆ ಹಣ ಬಿಡುಗಡೆ ಆಗುತ್ತೆ ಅಂತೇಳಿ ಜನ ಕಾಯ್ತಿದ್ದಾರೆ. ಕುತೂಹಲಕಾರಿಯಾಗಿ ಅವರು ನಮಗೆ ಅಲ್ಪ ಸ್ವಲ್ಪ ನೀವು ಕೊಡುವಂಥ 2 ಲಕ್ಷಕ್ಕೂ ಕೂಡ ಜನ ಬಕಪಕ್ಷಿಯ ಥರದ ಕಾಯ್ತಿದ್ದಾರೆ. ಆ ರೀತಿ ಒಂದು ವಾತಾವರಣ ಹಳ್ಳಿಗಳಲ್ಲಿದೆ ಇವತ್ತು. ಸೊ ಆ ಬರುವಂಥ ಹಣದಲ್ಲಿ ಏನಾದರೂ ಒಂದು ಉದ್ಯೋಗ ಸ್ಟಾರ್ಟ್ ಮಾಡೋಣ, ಹೊಸದಾಗಿ ಏನೊಂದು ಮಾಡೋಣ, ತರಕಾರಿ ವ್ಯಾಪಾರನೋ ಅಥವಾ ಗೂಡ ಅಂಗಡಿಗಳನ್ನು ಇಟ್ಕೊಂಡೋ ಅಥವಾ ಇನ್ನೇನೋ ಹೈನುಗಾರಿಕೆಯನ್ನು ಅಥವಾ ಕುರಿ ಸಾಕಾಣಿಕೆಯನ್ನು ಮಾಡೋದ್ರ ಮೂಲಕ ನಾವು ಹೊಸ ಬದುಕನ್ನು ಕಟ್ಕೊಳ್ಬೋದು ಅಂಥೇಳಿ ಕಾದು ಜನ ಕಾದು ಕುಳಿತಿದ್ದಾರೆ. ಜೊತೆಗೆ ನಿಗಮಗಳಿಗೆ ಇವತ್ತು ತಮ್ಮ ಓಡಾಡಿ ಚಪ್ಪಲಿ ಸವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಎಲ್ಲ ನಿಗಮಗಳಿಗೂ ಕೂಡ ಜನ ಮುಗಿಬಿಡಿದು ನೀವು ಗಮನಿಸಿದ್ದು ಬೇಕಾದ್ರೆ ನೀವು ನಿಗಮಗಳಿಗೆ ಹೋಗಿ ನೋಡಿ, ಜನ ಇವತ್ತು ಬಕಪಕ್ಷಿಯ ಥರದಲ್ಲಿ ಕಾಯ್ದುಕೊಳ್ತಿದ್ದಾರೆ. ಅಲ್ಪ ಸ್ವಲ್ಪ ಪುಡಿಗಾಸು ಸಿಕ್ಕಿದಷ್ಟು ಅದರಲ್ಲಾದರೂ ಏನಾದ್ರು ನಾವು ಬದುಕನ್ನು ಕಟ್ಕೊಳ್ಬೋದು ಅನ್ನೋಂಥ ಆಶಾಭಾವನೆಯಿಂದ ಇವತ್ತು ಜನ ಈ ನಿಗಮಗಳಿಗೆ ಎಡತಾಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದರೆ ಸಚಿವರು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಅಧಿಕಾರಿಗಳಿಗೆ ಮಾತ್ರ ಜವಾಬ್ದಾರಿಯೇನಾ? ಇಲ್ಲಿ ಬೇರೆ ಬೇರೆ ಮಹದೇವಪ್ಪನವರು ಇರ್ಬೋದು ಅಥವಾ ತಂಗಡಿಗೆಯವರು ಇರ್ಬೋದು ಅಥವಾ ಬೇರೆ ಬೇರೆ ಸಮುದಾಯದಲ್ಲಿರ್ತಕ್ಕಂಥ ನಿಗಮಗಳ ಉಸ್ತುವಾರಿಗಳು ಇವರೇ ಇರ್ತಾರೆ. ಸೊ ಇವರೆಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಈಗಾಗಲೇ ಕೆಲವು ನಿಗಮಗಳಿಗೆ ಅಧ್ಯಕ್ಷರ ನೇಮಕ ಮಾಡಿದ್ದಾರೆ. ಆದರೆ ಉಳಿದ ಎಷ್ಟೋ ನಿಗಮಗಳಿಗೆ ಅಧ್ಯಕ್ಷರ ನೇಮಕವೂ ಆಗಿಲ್ಲ, ಜೊತೆಗೆ ನಿರ್ದೇಶಕರ ನೇಮಕವೂ ಕೂಡ ಆಗಿಲ್ಲ. ಹಾಗಾದರೆ ಈ ನಿಗಮಗಳನ್ನು ಏನಕ್ಕೆ, ಯಾವ ಕಾರಣಕ್ಕಾಗಿ ನಿಗಮಗಳನ್ನು ಇಟ್ಕೊಂಡಿದ್ದೀರಿ ನೀವು? ಸೊ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ? ಇಡೀ ವರ್ಷದಲ್ಲಿ ಒಂದು ಬಿಡಿಗಾಸು ಕೂಡ ಬಿಡುಗಡೆ ಮಾಡಿಲ್ಲ ಅನ್ನೋದಾದ್ರೆ, ಸೊ ಹಾಗಾದ್ರೆ ವರ್ಷ ಇಡೀ ಏನು ಕೆಲಸವನ್ನ ಮಾಡಿದ್ರು ಅವರು? ಸೊ ಇದು ಸಾರ್ವಜನಿಕರು ಕೇಳುವಂಥ ಪ್ರಶ್ನೆ. ನಾನು ಇದೇ ಕಾರಣಕ್ಕೋಸ್ಕರನೇ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಪ್ರಜಾಧ್ವನಿ TV ಇವತ್ತು ಇಲ್ಲಿ ಈ ವಿಚಾರವನ್ನು ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು.
ಸರ್ಕಾರ ಕೇವಲ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ಅಲ್ಲಿ ಒಂದು ನಿಗಮವನ್ನ ಸ್ಥಾಪನೆ ಮಾಡಿದರೆ ಸಾಲದು, ಆ ನಿಗಮಕ್ಕೆ ಹಣವನ್ನ ಕೊಡಬೇಕು, ಹಣ ಜನರಿಗೆ ತಲುಪುವಂತ ಆಗಬೇಕು. ಜನರಿಗೆ ಯಾವಾಗ ಈ ಹಣ ತಲುಪಲಿಕ್ಕೆ ಆಗೋದಿಲ್ವಾ ಆಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರಿಗೆ ಸಂಬಳ ಏನಕ್ಕೆ ಕೊಡ್ತೀರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಆದರೆ ಅಧಿಕಾರಿಗಳು ಇದ್ದು ಕೂಡ, ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದರೂ ಕೂಡ ಸರ್ಕಾರದಿಂದಲೇ ಇವತ್ತು ಹಣ ಬಿಡುಗಡೆ ಆಗಿಲ್ಲ ಅನ್ನೋದಾದರೆ, ಹಾಗಾದರೆ ಕೊನೆಯ ಹಂತದಲ್ಲಿ ಹಣ ಬಿಡುಗಡೆ ಮಾಡ್ತೀರಾ ಅಥವಾ ಈ ವರ್ಷ ಹಣವೇ ಬಿಡುಗಡೆ ಆಗಿಲ್ಲ ಅಂಥೇಳಿ ಏನು ಅಭಿವೃದ್ಧಿ ಸಾಧನೆ ಅನ್ನುವಂಥದ್ದು ಶೂನ್ಯ ಅಂಥೇಳಿ ಹಣೆಪಟ್ಟಿಯನ್ನು ಹೊತ್ಕೊಂಡು ಈ ಹಣವನ್ನು ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ? ಅಥವಾ ಮುಂದಿನ ಈಗ ಬರುವಂಥ ಏನು ಮಾರ್ಚ್ನಲ್ಲಿ ಮೊದಲನೇ ವಾರದಲ್ಲಿ 13ನೇ ತಾರೀಕು, ಬಹುಶಃ 13 ಅಥವಾ 14ನೇ ತಾರೀಕು ಬಜೆಟ್ ಮಂಡನೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಮುಖ್ಯಮಂತ್ರಿಗಳು ಆಲ್ರೆಡಿ ನೀವು ಅದನ್ನು ತಯಾರು ಮಾಡ್ಕೊಂಡಿದ್ದೀರಿ. ಈಗಾಗಲೇ KDP ಸಭೆಗಳನ್ನು, ಪ್ರತಿ ಇಲಾಖೆಯ ಸಭೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಈಗಾಗಲೇ 43 ಇಲಾಖೆಯ ಸಭೆಗಳನ್ನು ಕೂಡ ಮಾಡಲಿಕ್ಕೆ ನೀವು ಆಲ್ರೆಡಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ. ಆದರೆ ಕೇವಲ ಸಭೆ ಮಾಡಿದರೆ ಇಲ್ಲಿ ಪರಿಹಾರ ಸಿಕ್ಕುತ್ತಾ? ಕೊನೆ ಹಂತದಲ್ಲಿ ಒಂದು ವೇಳೆ ಹಣವನ್ನು ಬಿಡುಗಡೆ ಮಾಡಿದರೆ ಹೇಗೆ ಅದನ್ನು ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಜನರಿಗೆ? ಯಾವ ರೀತಿ ನೀವು ಹಂಚಿಕೆಯನ್ನು ಮಾಡ್ತೀರಿ? ಇದು ಅಧಿಕಾರಿಗಳಿಗೆ ಬಹಳ ದೊಡ್ಡ ತಲೆನೋವಾಗಿ ಕಾಡ್ತಾ ಇದೆ. ಕೊನೆ ಹಂತದಲ್ಲಿ ನೀವು ಕುತ್ತಿಗೆ ಮೇಲೆ ಕುತ್ಕೊಳ್ತೀರಿ, ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ನಾವು ಈ ಹಣವನ್ನು ಖರ್ಚು ಮಾಡಲೇಬೇಕು, ಇಲ್ಲದೆ ಹೋದರೆ ಈ ಹಣ ವಾಪಸ್ ಹೋಗುತ್ತೆ ಆರ್ಥಿಕ ಇಲಾಖೆಗೆ. ನೀವು ಯಾವುದೇ ಇಲಾಖೆಯಲ್ಲಾದರೂ ಸರಿ ಹಣ ಏನು ಬಿಡುಗಡೆ ಆಗುತ್ತೆ ಆ ಹಣ ಪ್ರತಿ ವರ್ಷ ಕೂಡ ಖರ್ಚಾಗಬೇಕು. ಅದರ ಒಂದು ಏನು ಆಕ್ಟಿವಿಟೀಸ್ ಏನೇನಾಗಿದೆ, ಯಾವ್ಯಾವ ಹಣ ಇದಕ್ಕೆ ಸೆಕ್ಟರ್ಗೆ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ ಅನ್ನುವಂಥದ್ದು ಪ್ರತಿ ಇಲಾಖೆಯೂ ಕೊಡಬೇಕು ಮಾಹಿತಿಯನ್ನು ಆರ್ಥಿಕ ಇಲಾಖೆಗೆ. ಅದರ ಜೊತೆಯಲ್ಲಿ ನಿಗಮಗಳೇನಿದ್ದಾವೆ ಈ ನಿಗಮಗಳಿಂದಲೂ ಕೂಡ ಎಷ್ಟೆಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ ಅನ್ನುವಂಥದ್ದು ಪ್ರತಿ ವರ್ಷದ ಆರ್ಥಿಕ ವರ್ಷದ ಕೊನೆಯ ಹಂತದಲ್ಲಿ ಆರ್ಥಿಕ ಇಲಾಖೆಗೆ ಪ್ರತಿಯೊಬ್ಬರು ಕೂಡ ಎಲ್ಲ ನಿಗಮಗಳು ಕೂಡ ತಮ್ಮ ರಿಪೋರ್ಟನ್ನು ಸಬ್ಮಿಟ್ ಮಾಡಲೇಬೇಕು. ಆದರೆ ಇಲ್ಲಿ ಹಣವೇ ಬಿಡುಗಡೆ ಆಗಿಲ್ಲ, ಹೇಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತೀರಿ? ಒಂದು ವೇಳೆ ನೀವೀಗ ಜನವರಿ ಅಥವಾ ಫೆಬ್ರವರಿ 2 ತಿಂಗಳಲ್ಲಿ ಏನಾದರೂ ನೀವು ಹಣವನ್ನು ಬಿಡುಗಡೆ ಮಾಡಿದರೆ ಅಥವಾ ಎಷ್ಟು ಫಾಸ್ಟ್ ಆಗಿ ನೀವು ಅಧಿಕಾರಿಗಳ ಕೈಯಲ್ಲಿ ಕೆಲಸವನ್ನು ಮಾಡಿಸ್ತೀರಿ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ. ಅಧಿಕಾರಿಗಳೇ ಈಗ ನಮ್ಮ ಪ್ರಜಾಧ್ವನಿಗೆ ಹೇಳುವಂಥ ಅದು ಅಮೌಖಿಕವಾಗಿ ಅವರು ಹೇಳುವಂಥ ಮಾತು ಏನಂತಂದರೆ, ಎಲ್ಲೂ ಕೂಡ ನನ್ನ ಹೆಸರನ್ನು ತರಬೇಡಿ, ನಮ್ಮ ಹೆಸರುಗಳನ್ನು ತರಬೇಡಿ. ಆದರೆ ಈ ಕೊನೆ ಹಂತದಲ್ಲಿ ಏನಾದರೂ ಸರ್ಕಾರ ಹಣ ಬಿಡುಗಡೆ ಮಾಡಿದರೆ ನಮಗೆ ಯಾರಿಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನುವಂಥದ್ದೇ ದೊಡ್ಡ ಸವಾಲಾಗಿ ಕೂರುತ್ತೆ. ಈ ಹಣವನ್ನು ಹಂಚಿಕೆ ಮಾಡುವಂಥದ್ದೇ ಬಹಳ ದೊಡ್ಡ ಸವಾಲಾಗಿ ಕೂರುತ್ತೆ. ಇಲ್ಲಿ ಆರ್ಥಿಕ ವರ್ಷದಲ್ಲಿ ಈಗಾಗಲೇ ಮುಗಿದು ಹೋಯಿತು, ಇರೋದಿನ್ನು 2 ತಿಂಗಳಿದೆ. 2 ತಿಂಗಳಲ್ಲಿ ನಾವು ಈ ಹಣವನ್ನು ಖರ್ಚು ಮಾಡಬೇಕು, ಆಯ್ಕೆ ಪಟ್ಟಿಯ ಸಿದ್ಧಪಡಿಸಬೇಕು, ಯಾರ್ಯಾರು ಫಲಾನುಭವಿಗಳು ಅಥವಾ ಅರ್ಹರು ಯಾರು, ಅನರ್ಹರು ಯಾರು, ಈ ಪಟ್ಟಿಯನ್ನು ಅವರು ಸಿದ್ಧಪಡಿಸಿಕೊಳ್ಳಲೇಬೇಕು. ಆ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡ ನಂತರ ಅದನ್ನು ಅಪ್ರೂವಲ್ಗೆ ನೀವು ಆರ್ಥಿಕ ಇಲಾಖೆಗೆ ಕಳಿಸಬೇಕು. ಅಲ್ಲಿ ಫೈನಾನ್ಸ್ ಖಜಾನೆ ಇಲಾಖೆಯಿಂದ ಹಣ ಬಿಡುಗಡೆ ಆಗಬೇಕು. ಹಣ ಬಿಡುಗಡೆ ಆದ ಮೇಲೆ ನಾವು ಜನರಿಗೆ ಕೊಡಬೇಕು. ಜನರಿಗೆ ಅದನ್ನು ಅವರ ನೇರವಾಗಿ ಅವರ ಬ್ಯಾಂಕ್ಗಳಿಗೆ ಹಸ್ತಾಂತರ ಆಗುತ್ತೆ. ಆದರೆ ಈ ಬಾರಿ ಇಲ್ಲಿ ಇನ್ನೊಂದು ಬದಲಾವಣೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಈಗ ಏನು ಬೋವಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣಗಳಿರ್ಬೋದು, ಅಥವಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣಗಳಿರ್ಬೋದು, ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಹಗರಣ ಆಯಿತು ಅಂತ ಹೇಳಿರ್ಬೋದು. ಈ ನಿಗಮಗಳಿಗೆ ನೇರವಾಗಿ ಹಣವನ್ನು ಕೊಡ್ತಾ ಇಲ್ಲ, ಖಜಾನೆ ಇಲಾಖೆಯಲ್ಲಿ ಹಣ ಇರುತ್ತೆ, ಅಲ್ಲಿ ನಾವು ಬಳಸ್ಕೊಳ್ಬಹುದು ಅಂತೇಳಿ. ಆದರೆ ಖಜಾನೆ ಇಲಾಖೆಗೆ ಎಷ್ಟು ಹಣ ಬಂದಿದೆ ಅನ್ನುವಂಥದ್ದು ಒಂದು ನಿಗದಿ ಆದರೆ ಮಾತ್ರ ತಾನೇ ಇವರಲ್ಲಿ ಫೈಲ್ಗಳನ್ನು, ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಕಳಿಸ್ಲಿಕ್ಕೆ ಸಾಧ್ಯ ಆಗೋದು. ಆದರೆ ನೀವು ಈಗ ಆ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಅನ್ನೋದಾದರೆ ಹೆಂಗೆ ಅಧಿಕಾರಿಗಳು ಏನು ಫಲಾನುಭವಿಗಳ ಅರ್ಹರ ಏನು ಬಡವರು ಯಾರು, ಶ್ರೀಮಂತರು ಯಾರು ಅನ್ನುವಂಥದ್ದನ್ನು, ಅಥವಾ ಅರ್ಜಿ ಹಾಕಿರುವಂಥದ್ದಲ್ಲಿ ನಿಜಕ್ಕೂ ಅರ್ಹತೆ ಇರುವಂಥವ್ರು ಯಾರು ಅನ್ನೋಂಥದ್ದನ್ನು ಪರಿಶೀಲನೆಯನ್ನು ಮಾಡಿ ಖಜಾನೆ ಇಲಾಖೆ ಇಂಥವ್ರ ಆಯ್ಕೆ ಪಟ್ಟಿ ಸಿದ್ಧ ಆಗಿದೆ ಅಂತ ಹೇಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಬಹಳ ಮೂಲಭೂತವಾದಂಥ ಪ್ರಶ್ನೆ. ಹಾಗಾಗಿ ಮುಖ್ಯಮಂತ್ರಿಗಳು ನಾವು ಈ ಕಾರ್ಯಕ್ರಮದ ಮೂಲಕ ಹೇಳೋದೇನೆಂದರೆ, ದಯಮಾಡಿ ಬಡವರ ಹಣವನ್ನು ನೀವು ಡೈವರ್ಟ್ ಮಾಡಬೇಡಿ. ಈಗಾಗಲೇ SCP TSP ಹಣವನ್ನು SC STಗಳಿಗೆ ಸೇರಬೇಕಾದಂಥ ಹಣವನ್ನು ನೀವು ಡೈವರ್ಟ್ ಮಾಡಿದ್ದೀರಿ. ಆದರೆ ಸಮಾಜದ ದೃಷ್ಟಿಯಲ್ಲಿ SC ST ಸಮುದಾಯದ ಜನರಿಗೆ ಸರ್ಕಾರ ಬೇಜಾನು ಏನು ಅನುಕೂಲಗಳನ್ನು ಮಾಡಿಕೊಟ್ಟು ಬಿಡುತ್ತೆ. ಹಾಗಾಗಿ SC STಗಳು ಎಲ್ಲರೂ ಕೂಡ ಒಂದು ರೀತಿ ಸಂಪದ್ಭರಿತವಾಗಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಇದು ಕಂಡರೂ ಕೂಡ ಇಲ್ಲಿ ಬೇರೆ ಬೇರೆ ಸಮುದಾಯದ ಜನರಿಗೆ ಯಾವುದನ್ನು ಕೂಡ ಕೊಟ್ಟಿಲ್ಲ, ಹಾಗೆ ಹೀಗೆ ಅನ್ನುವಂಥ ಚರ್ಚೆ ಸಮಾಜದಲ್ಲಿ ಶುರುವಾಗಿರುತ್ತೆ. ಆದರೆ ಸರ್ಕಾರ ಮಾಡುವಂಥ ತಪ್ಪುಗಳಿಗೆ ಇಲ್ಲಿ ಈ ಕಡೆ ಈ ಥರದ ಕಾರಣಗಳಿಗಾಗಿ ಇವತ್ತು ಬಡವರಾಗೇ ಇದ್ದಾರೆ, ಶ್ರೀಮಂತರಾಗಿದ್ದಾರೆ. ಯಾವಾಗ ಈ ಸಮಾನತೆ ಅನ್ನುವಂಥದ್ದು ಬರುವಂಥದ್ದು? ಮುಖ್ಯಮಂತ್ರಿಗಳು ನೀವೇ ಹೇಳುವ ಹಾಗೆ ಸಮಾಜವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಯಾವಾಗ ಆಗುತ್ತೆ?
ಸೊ ನಿಗಮಗಳಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಆಗಬೇಕು. ಸರಿಯಾದ ಸಮಯಕ್ಕೆ ಅವರನ್ನು ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಅರ್ಹ ಏನು ಜನರು ಇರ್ತಾರೆ ಅವರಿಗೆ ಫಲಾನುಭವಿಗಳಿಗೆ ನೀವು ಏನು ಲೋನ್ಗಳನ್ನು ಅಥವಾ ಸಬ್ಸಿಡಿಗಳನ್ನು ಕೊಡುವಂಥದ್ದು ಕೆಲಸ ಆಗಬೇಕು. ಆದರೆ ಇದುವರೆಗೂ ಕೂಡ ನೀವು ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಿಕ್ಕೆ ಈಗ ಅಧಿಕಾರಿಗಳು ರೆಡಿ ಇದ್ದರೂ ಕೂಡ ಸರ್ಕಾರದಿಂದಲೇ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ನೀವು ರೆಡಿ ಇಲ್ಲ ಅನ್ನೋದಾದರೆ, ಇದುವರೆಗೂ ನಯಾ ಪೈಸಾ ಹಣ ಬಿಡುಗಡೆ ಬಹುತೇಕ ನಿಗಮಗಳಿಗೆ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಅನ್ನೋದಾದರೆ, ನೀವು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅವರು ಸಿದ್ಧಪಡಿಸಿಕೊಂಡು ಏನು ಪ್ರಯೋಜನ? ಸೊ ಇದು ಮೂಲಭೂತವಾದಂಥ ಪ್ರಶ್ನೆ. ದಯಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ ಪರವಾಗಿ ಧ್ವನಿ ಎತ್ತುತ್ತೀರಿ, ಮಾತನಾಡ್ತೀರಿ, ನಾನು ಎಲ್ಲ ಸಮುದಾಯದ ಪರವಾಗಿದ್ದೀನಿ ಅಂತ ಹೇಳ್ತೀರಿ, ಸಮಾಜದ ಪರಿಕಲ್ಪನೆಯ ಕಥೆಗಳನ್ನು ನೀವು ಹೇಳ್ತೀರಿ. ಆದರೆ ಮುಖ್ಯಮಂತ್ರಿಗಳೇ, ಇಲ್ಲಿ ಹಣವನ್ನೇ ಬಿಡುಗಡೆ ಮಾಡದೆ ಕೇವಲ ಭಾಷಣ ಮಾಡಿದರೆ ಯಾವ ಸಮುದಾಯಗಳು ಉದ್ಧಾರ ಆಗೋದಿಲ್ಲ. ಬಹಳ ಸ್ಪಷ್ಟವಾಗಿ ನಾನು ಈ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಆರ್ಥಿಕ ಇಲಾಖೆ ಇವತ್ತು ನಿಮ್ಮ ಹ್ಯಾಂಡ್ ಓವರ್ನಲ್ಲಿದೆ, ನಿಮ್ಮ ಕೈಯಲ್ಲೇ ಇದೆ. ವರ್ಷದ ಕೊನೆ ಹಂತ ಬಂದರೂ ಕೂಡ ನೀವು ತಳ ಸಮುದಾಯಗಳಿಗೂ ಕೂಡ ಸರಿಯಾದಂಥ ಹಣವನ್ನು ಬಿಡುಗಡೆ ಮಾಡಿಲ್ಲ, ಇನ್ನು ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ನಿಗಮಗಳಲ್ಲಿ. ಅಂದರೆ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅನ್ನುವಂಥ ಬಹಳ ದೊಡ್ಡ ಪ್ರಶ್ನೆ ಇಲ್ಲಿ ಕಾಡುತ್ತೆ. ನೀವು ಕೇವಲ ಭಾಷಣದಲ್ಲಿ ಮಾಡುವಂಥ ಮಾತುಗಳಿಗೂ ಇಲ್ಲಿ ಕೃತಿಯಲ್ಲಿ ಮಾಡುವಂಥ ಕೆಲಸಗಳಿಗೂ ಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ. ನೀವು ಕೇವಲ ಭಾಷಣದಲ್ಲಿ ಹೇಳುವಂಥ ಪ್ರಕಾರ ಇಲ್ಲಿ ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳ ಕೈಲಿ ನೀವು ಕೆಲಸಗಳನ್ನು ಮಾಡಿಸ್ತಾ ಇಲ್ಲ, ಅಧಿಕಾರಿಗಳಿಗೆ ಇಲ್ಲಿ ಬೇರೆ ಬೇರೆ ನಿಗಮಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಮೇಲ್ನೋಟಕ್ಕೆ ಸರ್ಕಾರ ಈಗ ಪಂಚ ಯೋಜನೆಗಳನ್ನು, ಈಗ ಸ್ತ್ರೀ ಶಕ್ತಿ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ಏನೇನು ಯುವ ನಿಧಿ ಇರ್ಬೋದು, ಬೇರೆ ಏನು 5 ಯೋಜನೆಗಳಿದಾವೋ, ಗೃಹ ಜ್ಯೋತಿ ಅಥವಾ ಗೃಹಲಕ್ಷ್ಮಿ ಯೋಜನೆಗಳು, ಸೊ ಈ ಯೋಜನೆಗಳಿಗೆ ಹಣವನ್ನು ಮಾತ್ರ ನೀವು ತಲುಪಿಸ್ತಾ ಇದ್ದೀರಾ. ಇಲ್ಲೂ ಕೂಡ ಈಗ ಸಾಕಷ್ಟು, ನಾನು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಒಂದು ಹೊಸ ಎಪಿಸೋಡನ್ನೇ ಮಾಡಿ ನಿಮಗೆ ಕಣ್ಣು ಮುಂದೆ ಇಡ್ತೀನಿ. ಈ ಏನು ಗ್ಯಾರಂಟಿ ಯೋಜನೆಗಳಿದ್ದಾವೆ, ಈ ಗ್ಯಾರಂಟಿ ಯೋಜನೆಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಜನರಿಗೆ ಹಣ ತಲುಪುತ್ತಾ ಇಲ್ಲ ಅಥವಾ ನಿಮ್ಮ ಯೋಜನೆಗಳು ತಲುಪ್ತಾ ಇಲ್ಲ. ಸೊ ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಆದರೂ ಕೂಡ ಇಲ್ಲಿ ನಿಗಮಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಅನ್ನೋದಾದರೆ ಸಹಜವಾಗಿ ಜನ ಕೇಳುವಂಥದ್ದು ಅಥವಾ ನಿಮ್ಮ ಪ್ರತಿಪಕ್ಷ ನಾಯಕರು ಹೇಳುವಂಥದ್ದು, ಈ ಹಣವನ್ನು ಇವರು ಪಂಚ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ, ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥ ಮಾತುಗಳನ್ನು ನೇರವಾಗಿ ಹೇಳೋದ್ರ ಮೂಲಕ ನಿಮ್ಮ ಮೇಲೆ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ. ಆದರೆ ನಾವು ಜನರ ಪರವಾಗಿ ಕೇಳುವಂಥದ್ದು, ಸರ್ಕಾರದಲ್ಲಿ ಹಣ ಇದೆಯೋ ಇಲ್ವೋ, ಅಥವಾ ಮೇಲ್ನೋಟಕ್ಕೆ ನೀವು ಬಜೆಟ್ನ ನಾಟಕ ಆಡ್ತಿದ್ದೀರೋ ಸರ್ಕಾರದಲ್ಲಿ, ಸೊ ಅದು ನೀವು ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಸರ್ಕಾರ ಇವತ್ತೇನು ದಿವಾಳಿಯಾಗಿದೆಯಾ? ನೀವು ಹೇಳ್ತೀರಿ ಬಿಜೆಪಿ ಸರ್ಕಾರ ಹಿಂದೆ ಸಾಕಷ್ಟು ಏನೋ ಅವಾಂತರಗಳನ್ನು ಸೃಷ್ಟಿ ಮಾಡಿ ಹೋಗಿತ್ತು, ಸಾಲ ಮಾಡಿ ಹೋಗಿತ್ತು, ನಾವು ಸಾಲ ತೀರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ಸರ್ಕಾರ ಏನೇ ಮಾಡಿದರೂ ಕೂಡ ಜನರ ಅಭಿವೃದ್ಧಿ ಕೆಲಸಗಳಾಗಲೇಬೇಕಲ್ವಾ? ಸೊ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ನಿಮ್ಮಲ್ಲಿ ಹಣವನ್ನು ಹೊಂದಿಸ್ಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ವಾ? ಸೊ ಅದನ್ನಾದರೂ ಜನರ ಮುಂದೆ ಹೇಳಬೇಕಲ್ವಾ? ಆದರೆ ನೀವು ಇಲ್ಲಿ ಹಣವನ್ನೇ ಬಿಡುಗಡೆ ಮಾಡ್ದೇನೆ ಏಕಾಏಕಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತ ಹೇಳಿದರೆ ಆಗೋದಿಲ್ಲ. ದಯಮಾಡಿ ನಾನು ಮತ್ತೆ ನಿಮ್ಮಲ್ಲೇ ಮನವಿ ಮಾಡಿಕೊಳ್ತಾ ಇದ್ದೀನಿ, ಜನಸಾಮಾನ್ಯರ ಅಭಿವೃದ್ಧಿ ಕೆಲಸಗಳಾಗದೆ ಹೋದರೆ ನಾವು ಈ ಥರದ ವಿಚಾರಗಳನ್ನು ಹೆಕ್ಕಿ ತೆಗೆಯುವ, ನಿಮ್ಮ ಮುಂದೆ ಇಡುವ, ಜನರನ್ನ ಈ ವಿಚಾರದಲ್ಲಿ ಜಾಗೃತರನ್ನಾಗಿ ಮಾಡುವಂಥ ಕೆಲಸಗಳನ್ನು ಬಿಡೋದಿಲ್ಲ. ಜನರಿಗೆ ಸತ್ಯವನ್ನ ಹೇಳುವಂಥ ಕೆಲಸವನ್ನು ನಾವು ಖಂಡಿತವಾಗಲೂ ಮಾಡೇ ಮಾಡ್ತೀವಿ. ಜನರ ಮುಂದೆ ಎಲ್ಲ ವಿಚಾರಗಳನ್ನು ಬಿಚ್ಚಿಡುವಂಥ ಕೆಲಸವನ್ನು ನಾವು ಪ್ರಜಾಧ್ವನಿಯ ಮೂಲಕ ಮಾಡೇ ಮಾಡ್ತೀವಿ. ಅದರಲ್ಲೂ ಜಸ್ಟಿಸ್ ವಿತ್ ಜಂಬೂರ್ ಕಾರ್ಯಕ್ರಮ ಇರುವಂಥದ್ದೇ ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸಬೇಕು, ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗಬೇಕು, ಅವರಿಗೆ ಸಿಗಬೇಕಾದಂಥ ನ್ಯಾಯ ಸಿಗಬೇಕು. ಅದರ ಪರವಾಗಿ ನಾವು ಧ್ವನಿಯನ್ನು ಎತ್ತಲೇಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರುವಂಥದ್ದು. ಆದರೆ ಇಂತಹ ವಿಚಾರಗಳಲ್ಲಿ ಸರ್ಕಾರವೇ ಎಳವಿರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಲಾಜಿಲ್ಲದೆ ನಿರ್ಭಯವಾಗಿ ಈ ವಿಚಾರಗಳನ್ನು ಜನರ ಮುಂದೆ ತೆರೆದಿಡ್ತೀವಿ. ಸೊ ಆಗ ನಿಮ್ಮ ಅಸಲಿಯ ಮುಖ ಜನರ ಮುಂದೆ ಬಯಲಾಗಬೇಕಾಗುತ್ತೆ. ದಯಮಾಡಿ ನೀವು ಅದನ್ನು ಗೊತ್ತಿದ್ದು ಈ ಥರದ ತಪ್ಪುಗಳಾಗಿದೆಯೋ ಅಥವಾ ಗೊತ್ತಿಲ್ಲದೆ ಈ ಥರದ ತಪ್ಪುಗಳಾಗಿದೆಯೋ ಅದು ಗೊತ್ತಿಲ್ಲ. ಆದರೆ ಜನಸಾಮಾನ್ಯರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸರ್ಕಾರದಿಂದ ಸಿಗಬೇಕು. ಕೇವಲ ನೀವು 1-2 ರೂಪಾಯಿ ಹಣವನ್ನು ಯಾವುದೋ ಒಂದು ಕುಟುಂಬದ ಮಹಿಳೆಗೆ ಕೊಟ್ಟಿದ್ದೀರಿ ಅಥವಾ ಬೇರೆ ಬೇರೆ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ, ಎಸ್ ಒಪ್ಕೊಳ್ಳೋಣ, ಸರ್ಕಾರದಿಂದ ನಿಮಗೆ ಉಚಿತ ಯೋಜನೆಗಳನ್ನು ಕೊಟ್ಟಿದ್ದೀರಿ, ಅದು ಸರ್ಕಾರದ ಮೂಲಭೂತವಾದಂಥ ಕರ್ತವ್ಯ. ಸೊ ಅದಕ್ಕೆ ನಿಮಗೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀವಿ, ಜೊತೆಗೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಆದರೆ ಅದರ ನೆಪದಲ್ಲಿ ಇಡೀ ಸಮುದಾಯದ ದಿಕ್ಕು ತಪ್ಪಿಸುವ ಕೆಲಸ ಆಗಬಾರದು. ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿಗೆ ಸಿಗಬೇಕಾದಂಥ ಹಣ ಹಂಚಿಕೆ, ನೀವೇ ಮಾಡಿರ್ತಕ್ಕಂಥ ಏನು ಬಜೆಟ್ನಲ್ಲಿ ಮಾಡಿರ್ತಕ್ಕಂಥ ಹಂಚಿಕೆ ಹಣ ಅವರಿಗೆ ತಲುಪಬೇಕು. ಆ ಮೂಲಕ ಎಲ್ಲ ಸಮುದಾಯದ ಜನರಿಗೆ ತಳ ಸಮುದಾಯವೂ ಸೇರಿದಂತೆ ಬಡವರು ಯಾರ್ಯಾರಿದ್ದಾರೆ ಅವರಿಗೆ
ನಿಮ್ಮ ಸರ್ಕಾರದ ಯೋಜನೆಗಳ ಮೂಲಕ ಸೌಲಭ್ಯಗಳು ಸಿಗುವಂತಾಗಬೇಕು. ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರುವಂಥ ಮುಖ್ಯವಾಹಿನಿಗೆ ಬರುವಂಥ ಕೆಲಸ ಆಗಬೇಕು. ಸೊ ಆ ಕಾರಣಕ್ಕಾಗಿ ದಯಮಾಡಿ ನಿಗಮಗಳ ಕಡೆ ಗಮನ ಕೊಡಿ. ಈ ಅಧ್ಯಕ್ಷರು ಮತ್ತು ನಿರ್ದೇಶಕರ ನೇಮಕ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳನ್ನು ಮಾಡ್ಕೊಂಡು ಕೂತಿದ್ದೀರಿ ಅನ್ನುವಂಥ ಮಾಹಿತಿ ಕೂಡ ನಮಗಿದೆ. ಆದರೆ ಆದಷ್ಟು ಬೇಗ ಆ ಕೆಲಸಗಳು ಪೂರ್ಣ ಆಗಲಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ನಿಗಮಗಳಿಗೆ ಬರಬೇಕಾದಂಥ ಹಣವನ್ನು ಬಿಡುಗಡೆ ಮಾಡಬೇಕಾದಂಥ ಹಣವನ್ನು ನೀವು ತಕ್ಷಣ ಬಿಡುಗಡೆ ಮಾಡಿ. ಈ 2 ತಿಂಗಳಲ್ಲಿ ಮಾರ್ಚ್ ನೀವೇನು ಬಜೆಟ್ ಮಂಡನೆ ಮಾಡಲಿಕ್ಕಿಂತ ಮುಂಚೆ ಈ ಎಲ್ಲವೂ ಕೂಡ ಈಗ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಅನ್ನು ಮಾಡಿಕೊಂಡು ಜನರಿಗೆ ಅದನ್ನು ತಲುಪಿಸುವಂಥ ಕೆಲಸ ಆಗಬೇಕು. ಆ ಮೂಲಕ ನೀವು ನಿಮ್ಮ ಪ್ರಗತಿಯನ್ನು ತೋರಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ಕೇವಲ ನೀವು ಬಾಯಿ ಮಾತಿನಲ್ಲಿ ಪ್ರಗತಿ ಮಾಡಿಬಿಟ್ಟಿದ್ದೀವಿ, ನಾವು ಅಭಿವೃದ್ಧಿಯನ್ನು ಮಾಡಿಬಿಟ್ಟಿದ್ದೀವಿ, ಅಭಿವೃದ್ಧಿ ಸಾಧಿಸಿಬಿಟ್ಟಿದ್ದೀವಿ ಅಂತೇಳಿ ನೀವೇನಾದರೂ ಹೇಳ್ಕೊಂಡ್ರೆ ಖಂಡಿತವಾಗಲೂ ಕೂಡ ಮತ್ತೆ ಈ ವಿಚಾರಗಳನ್ನು ನಾವು ಜನರ ಮುಂದೆ ತರ್ತೀವಿ, ಜನರಲ್ಲಿ ಜಾಗೃತಿನ ಮೂಡಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಅದಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಸರ್ಕಾರ ಸರಿದಾರಿಯಲ್ಲಿ ನಡೆಯಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅನ್ನುವಂಥ ಆಶಯದ ಭಾವನೆಯೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.